ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟೂಸ್ ದುನಿಯಾ. ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ವಿಡಿಯೋ ಶುರು ಮಾಡ್ತಾ ಇರೋದು ದಾವಣಗೆರೆಯಿಂದ. ದಾವಣಗೆರೆಗೆ ಜಸ್ಟ್ ಒಂದು ಅರ್ಧ ಗಂಟೆ ಆಯಿತು ಬಂದು. ಬಿಕಾಸ್ ನಾಳೆ ಹರಿಹರದಲ್ಲಿ ಒಂದು ಮದುವೆ ಇದೆ, ಅಂದರೆ ಇವತ್ತು ನೈಟ್ ರಿಸೆಪ್ಷನ್ ಇದೆ, ನಾಳೆ ಮದುವೆ ಇದೆ ಧಾರೆ. ಹಾಗಾಗಿ ಫ್ಯಾಮಿಲಿ ಫುಲ್ ಬಂದಿದ್ದೀವಿ. ಇಲ್ಲಿ ಇವತ್ತು ದಾವಣಗೆರೆಗೆ ಮೋನಿ ಅವರ ಚಿಕ್ಕಪ್ಪನ ಮನೆ ದಾವಣಗೆರೆಯಲ್ಲಿ ಇರೋದು, ನನ್ನ ಚಿಕ್ಕ ಮಾವನ ಮನೆ. ಸೊ ಇವಾಗ ಎಲ್ಲರೂ ಇಲ್ಲಿಗೆ ಬಂದಿದ್ದೀವಿ. ಇಲ್ಲೇ ಭರ್ಜರಿ ಊಟನೂ ಸಹ ಆಯಿತು. ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡಿದ್ರು, ಸಖತ್ತಾಗಿತ್ತು, ರುಚಿಯಾಗಿತ್ತು. ಹೊಟ್ಟೆ ಹಸಿದಾಗ ಒಂದು ಅನ್ನ ರಸಂ ಉಪ್ಪಿನಕಾಯಿ ಜೊತೆಗೆ ಒಂದು ಹಪ್ಪಳ ಇದ್ಬಿಟ್ರೆ ಅಮೃತ ಅಂತಾನೆ ಹೇಳ್ಬೋದು ಅಲ್ವಾ ಮಾವ? ಸಾಂಬಾರು ಚೆನ್ನಾಗಿತ್ತಾ? ಉಪ್ಪಿನಕಾಯಿ ಚೆನ್ನಾಗಿತ್ತು. ಒಂದು 3-4 ಥರ ಉಪ್ಪಿನಕಾಯಿ ಇತ್ತು. ಯಾರು ಚೆನ್ನಾಗಿ ಹುಡುಗ ಸ್ವಲ್ಪ ಅಲವ ಸುಮ್ಮನೆ ಕಾಮಿಡಿ ಮಾಡಿದ್ದು. ಊಟ ಆಯಿತು ಸ್ನೇಹಿತರೆ. ಇವಾಗ ನಾನು ಪ್ರಿಯಾಂಕಾ ರೂಮಿಗೆ ಬಂದಿದ್ದೀವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಆಮೇಲೆ ರೆಡಿಯಾಗಿ ನೈಟ್ ರಿಸೆಪ್ಷನಿಗೆ ಹೋಗಬೇಕು. ಚಿಕ್ಕಪ್ಪನ ಮನೆ ಹೋಮ್ ಟೂರ್ ನಾನು ಮಾಡೋಕ್ಕೆ ಹೋಗಲ್ಲ, ಬಟ್ ನನಗೆ ಅಷ್ಟು ಕಂಫರ್ಟ್ ಅಂತ ಫೀಲ್ ಆಗಲ್ಲ. ಸೊ ಚಿಕ್ಕ ಪುಟ್ಟ ಗ್ಲಿಮ್ಸು ನಾನೆಲ್ಲ ಓಡಾಡ್ತೀನಿ, ಅದು ಒಂದಿಷ್ಟು ಗ್ಲಿಮ್ಸ್ನ ಆ್ಯಡ್ ಮಾಡ್ತೀನಿ, ವಿಡಿಯೋ ಅಷ್ಟೇ. ನೋಡೋಣ ಮುಂದೊಂದು ದಿನ ಆಂಟಿ ಚಿಕ್ಕಪ್ಪ ಓಕೆ ಅಂದರೆ ಫುಲ್ ಹೋಮ್ ಟೂರ್ ಸಹ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡೆ. ಮನೆಯಿಂದನೇ ಹೊರಡೋಕ್ಕಿಂತ ಮುಂಚೆ ಮನೆಯಲ್ಲೆಲ್ಲ ಏನೇನು ಕೆಲಸ ತಿಂಡಿ ಅದ್ರದ್ದೆಲ್ಲ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ಲಿಂದನೇ ಅಂತ ಅಂದ್ಕೊಂಡವಳು. ಬಟ್ ಟೈಮೇ ಆಗಲಿಲ್ಲ ಸ್ನೇಹಿತರೆ, ಯಾಕಂದರೆ ನಾನು ಬರೋ ಪ್ಲ್ಯಾನೇ ಇರಲಿಲ್ಲ ಮದುವೆಗೆ. ಅಪ್ಪಾಜಿ ಅಮ್ಮ ಲಾಸ್ಟ್ ಮೂಮೆಂಟಿಗೆ ಬಾ ಅಂತ ಫೋರ್ಸ್ ಮಾಡಿದ್ದಕ್ಕೆ ಇವತ್ತು ಬೆಳಗ್ಗೆ ದಿಢೀರ್ ಅಂತ ಹೊರಟಿದ್ದು. ನಾನು ಯಾವುದೇ ರೀತಿ ಪ್ಲ್ಯಾನ್ ಇಲ್ಲ, ಯಾವ ಡ್ರೆಸ್ಸು ಸೀರೆ ಏನೂ ನಾನು ಪ್ಲ್ಯಾನ್ ಮಾಡಿರಲಿಲ್ಲ. ದಿಢೀರ್ ಅಂತ ಏನು ಸಿಗುತ್ತೆ ಅದನ್ನು ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಗಡಿಬಿಡಿ ಆಗೋಯ್ತು, ತುಂಬ ಗಡಿಬಿಡಿ ಆಗೋಯ್ತು. ಮನೆಯಲ್ಲಿ ಎಲ್ಲ ಮಾಡಿ ಕೆಲಸ ಮುಗಿಸಿ ತಿಂಡಿ ಮಾಡಿ ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪೇರ್ ಮಾಡಿ, ಮೋನಿ ಮತ್ತು ನನ್ನ ತಮ್ಮ ಕಸಿನ್ ಬಂದಿದ್ದಾನೆ, ಅವನಿಗೆ ಲೇಟ್ ಆಗಿತ್ತು. ಸೊ ಇವಾಗ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಸಿಗ್ತೀವಿ. ಪ್ರಿಯಾಂಕಾ ಇಲ್ಲೇ ಇದ್ದಾಳೆ, ಪ್ರಿಯಾಂಕನ ತೋರಿಸ್ತೀವಿ ಬನ್ನಿ. ಪ್ರಿಯಾಂಕಾ ಹೇಳಮ್ಮ. ಊಟ ಆಯ್ತೇನಮ್ಮ? ಚೆನ್ನಾಗಿತ್ತ ಸಾಂಬಾರು? ಸಖತ್ತಾಗಿತ್ತು. ಎಲ್ಲ ಟಯರ್ಡ್ ಆಗ್ಬಿಟ್ಟಿದ್ದೀವಿ, ಫೇಸ್ ಎಲ್ಲ ಹೆಂಗಾಗಿದೆ ಅಲ್ವಾ? ಬಿಸಿಲು, ಸಖತ್ ಬಿಸಿಲಿಗೆ ಸುಸ್ತಾಗೋಯ್ತು. ಇವಾಗ ಸ್ವಲ್ಪ ಹೊತ್ತು ಮಲ್ಕೊಂಡು ಒಂದೇನಂದರೆ ಇವತ್ತು ನೈಟ್ ರಿಸೆಪ್ಷನಿಗೆ ಡ್ರೆಸ್ ತಂದಿರೋದು, ಇದು ಅನಾರ್ಕಲಿ ಡ್ರೆಸ್ಸು. ಹಾಗಾಗಿ ಟೆನ್ಷನ್ ಇಲ್ಲ. ಸೀರೆ ಆಗಿದ್ದರೆ ಟೆನ್ಷನ್ ಇರ್ತಿತ್ತು, ಸೀರೆ ಉಟ್ಕೋಬೇಕು ಅಂತ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಸಿಗ್ತೀನಿ. ನೋಡೋಣ ಈ ವ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದು ನನಗೂ ಯಾವುದೇ ರೀತಿ ಪ್ಲ್ಯಾನ್ ಇಲ್ಲ. ಹೆಂಗೆ ಹೋಗುತ್ತೆ ಅದನ್ನು ನಿಮ್ಮ ಜೊತೆ ಸಹ ಶೇರ್ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಸ್ನೇಹಿತರೆ, ನಾನು ಆವಾಗಲೇ ಹೇಳಿದಾಗೆ ಆಲ್ರೆಡಿ ನಂದು ಊಟ ಆಗಿಬಿಟ್ಟಿದೆ. ಬಟ್ ಈ ವಿಡಿಯೋ ರೆಕಾರ್ಡ್ ಮಾಡಿದ್ನಲ್ಲ ಊಟಕ್ಕೆ ಮುಂಚೆ, ಅದನ್ನು ನಾನು ಇವಾಗ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದೇ ಮೋನಿಯವರ ಚಿಕ್ಕಪ್ಪನ ಮನೆ, ನನ್ನ ಚಿಕ್ಕ ಮಾವನ ಮನೆ. ಹೀಗಿದೆ ನೋಡಿ, ಕಿಚನ್, ಡೈನಿಂಗ್ ಹಾಲ್. ಮಿರರಲ್ಲಿ ನಾನು ಎಲ್ಲ ಲಗೇಜ್ ಎಲ್ಲ ರೂಮ್ಗೆಲ್ಲ ತೊಗೊಂಡೋಗಿ ಇಟ್ಟು ಮುಖ ತೊಳ್ದು ಫ್ರೆಶ್ ಅಪ್ ಆಗಿ ಇವಾಗ ಎಲ್ಲ ಬಿಸಿ ಬಿಸಿ ಊಟ ಮಾಡ್ತಾಯಿದ್ದೀವಿ. ಊಟಕ್ಕೆ ಆವಾಗಲೇ ಹೇಳ್ದಾಗೆ ಅನ್ನ ಇತ್ತು, ಮೊಳಕೆ ಹುಳ್ಳಿಕಾಳು ಸಾಂಬಾರಿತ್ತು, ಕೋಸಂಬರಿ, ಉಪ್ಪಿನಕಾಯಿ, ಹಪ್ಪಳ. ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಖತ್ತಾಗಿ ಮಾಡಿದರು ಆಂಟಿ. ನಮಗೂ ಹಸುವಾಗಿಬಿಟ್ಟಿತ್ತು. ಆಲ್ರೆಡಿ ನಾವು 3:30 ಆಗಿಬಿಟ್ಟಿತ್ತು ಮನೆಗೆ ಹೋಗೋ ಅಷ್ಟೊತ್ತಿಗೆ. ಊಟ ಮಾಡೋ ಅಷ್ಟೊತ್ತಿಗಂತೂ 3:45 ಆಗಿತ್ತು. ಹೊಟ್ಟೆ ಹಸ್ತಿತ್ತು. ಸುನಂದತೆ ಊಟ ಆಯ್ತಾ? ಲೀಲತೆ ಸ್ವಲ್ಪ ಬಾಕಿ. ಲಲಿತತೆ ಆಯ್ತು. ಜೋ ಅಮ್ಮಂದು ಸ್ವಲ್ಪ ಬಾಕಿ. ಸ್ನೇಹಿತರೆ, ಜರ್ನಿ ಆಗಿತ್ತು, ಬಿಸಿಲು ಬೇರೆ ಇದ್ದಿದ್ದರಿಂದ ಒಂಥರ ಜರ್ನಿ ಟಯರ್ಡ್ ಆಯಿತು ಅಂತಲೇ ಹೇಳ್ಬೋದು. ಸ್ವಲ್ಪ ಸುಸ್ತು, ಲೈಟಾಗಿ ತಲೆನೋವು ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಇವಾಗ ಮೇಲ್ಗಡೆ ರೂಮಿಗೆ ಹೋಗ್ತಾ ಇದ್ದೀನಿ. ಹಾಗೆ ಇಲ್ಲಿ ಚಿಕ್ಕ ಪುಟ್ಟ ಮನೆದು ಗ್ಲಿಮ್ಸ್ ಆ್ಯಡ್ ಮಾಡ್ತೀನಿ ನೋಡಿ. ಇವಾಗ ಇಲ್ಲೊಂದು ಹೋಮ್ ಥಿಯೇಟ್ರ್ ಇದೆ, ಅದನ್ನು ಸಹ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ಈ ಹೋಮ್ ಥಿಯೇಟ್ರಿಗೆ ಬಂದ ತಕ್ಷಣ ನನಗೆ ನೆನಪಾಗಿದ್ದು, ಲಾಸ್ಟ್ ಟೈಮ್ ನಾವು ದಾವಣಗೆರೆಗೆ ತುಂಬ ಜನ ಬಂದಿದ್ವಿ. ಅಂದರೆ ಒಂದು 40 to 45 ಮೆಂಬರ್ಸ್ ಚಿಕ್ಕಪ್ಪ ಅವ್ರ ಮನೇಲಿ ಉಳಿದಿದ್ವಿ. ಲಾಸ್ಟ್ ಮಂತ್ ಅಷ್ಟೇ ಅದು ನೆನಪಾಗ್ತಾಯಿತ್ತು. ಬಿಕಾಸ್ ಅವತ್ತಿನ ರಾತ್ರಿ
ನಾನು, ರಶ್ಮಿ, ಮೇಘ, ಕಾವ್ಯ, ಪ್ರಿಯಾಂಕಾ ಮತ್ತು ಚಿಕ್ಕ ಚಿಕ್ಕ ಮಕ್ಕಳುಗಳೆಲ್ಲ ಸೇರಿಕೊಂಡು ಒಂದು ಹಾರರ್ ಮೂವಿ ನೋಡಿದ್ವಿ. ಅದೆಲ್ಲ ನೆನಪಾಗ್ತಾ ಇತ್ತು. ಸ್ನೇಹಿತರೆ, ಇವತ್ತು ನಾನು, ಪ್ರಿಯಾಂಕಾ, ಲಲಿತತ್ತೆ ಮತ್ತು ನಮ್ಮತ್ತೆ, ಸುನಂದತ್ತೆ, ಲೀಲತ್ತೆ, ತೇಜು ಇಷ್ಟು ಜನ ಇದೇ ರೂಮಲ್ಲೇ ಮಲ್ಕೊತಾ ಇರೋದು. ಹಾಗಾಗಿ ನಮ್ಮ ಲಗೇಜ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಏನ್ ಮಾಡ್ತಾ ಇದೀಯಣ್ಣ? ನಾನು ಸ್ವಲ್ಪ ಬಾಡಿ ಮಸಾಜ್ ಮಾಡಕ್ಕೆ ಕೂತ್ಕೊಂಡಿದ್ದೀನಿ. ಬಾಡಿ ಮಸಾಜ್ ಆಗ್ತಾ ಇದೆಯಾ? ಮಸಾಜ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಹೌದಾ? ಚೆನ್ನಾಗಿ ಅನಿಸ್ತಾ ಇದೆಯಾ? ಓಕೆ ಮಾಡ್ಕೊ ಮಸಾಜ್. ಯೂಟ್ಯೂಬ್ ಅಲ್ಲಿ ನಾಡಿದ್ದು ಇದೆಲ್ಲ ಕಟ್ಟಿಂಗ್ ಉಂಟಾ? ಇಲ್ಲ, ಎಲ್ಲ ರಾ ಹಂಗೆ ಹಾಕ್ತೀನಿ. ಹೌದಾ? ಕಾವ್ಯ ಹಿಂಗೆ ಹೇಳು, ವಿಡಿಯೋ ನೋಡಿದ್ರೆ ಖುಷಿ ಬರ್ತವೆ. ಹಾಯ್ ಕಾವ್ಯ. ಸ್ನೇಹಿತರೆ, ವಿಡಿಯೋ ಮಾಡ್ತಾ ಲೇಟ್ ಆಗುತ್ತೆ. ಬೇಗ ರೆಡಿ ಆಗ್ಬಿಟ್ಟು ವಾಪಸ್ ಬರ್ತೀನಿ. ಸ್ಟೇ ಟ್ಯೂನ್ಡ್. ಗೈಸ್, ರೆಡಿ ಆಗಾಯ್ತು. ಇವಾಗ ಚೌಟ್ರಿಗೆ ಹೊಡ್ತಾ ಇದೀವಿ. ಬನ್ನಿ ನಮ್ಮ ಔಟ್ಫಿಟ್ ತೋರಿಸ್ತೀನಿ. ಯಾರ್ಯಾರು ಹೆಂಗೆ ರೆಡಿ ಆಗಿದ್ದಾರೆ ಅಂತ ತೋರಿಸ್ತೀನಿ. ಫಸ್ಟ್ ನಮ್ದು ಪ್ರಿಯಾಂಕಂದು ಔಟ್ಫಿಟ್ ತೋರಿಸ್ಬಿಡ್ತೀನಿ. ಸ್ನೇಹಿತರೆ, ಟೈಮ್ ಬಂದು ಆಲ್ರೆಡಿ 7:30 ಆಗಿಬಿಟ್ಟಿದೆ. ಅಂತೂ ಇಂತೂ ಎಲ್ಲರೂ ರೆಡಿಯಾಗಿ ಆಯಿತು. ಇವಾಗ ಇನ್ನೇನು ಹೊರಡಬೇಕು ದಾವಣಗೆರೆಯಿಂದ ಹರಿಹರಕ್ಕೆ. ದಾವಣಗೆರೆಯಿಂದ ಹರಿಹರ ತುಂಬ ದೂರ ಏನಿಲ್ಲ ಸ್ನೇಹಿತರೆ. ಒಂದು 10 to 12 ಕಿಲೋಮೀಟರ್ಸ್ ಆಗ್ಬೋದು. 15 to 20 ಮಿನಿಟ್ಸ್ ಡ್ರೈವ್ ಅಷ್ಟೇ ಹೈವೇಲಿ. ರೋಡು ಸಹ ತುಂಬ ಚೆನ್ನಾಗಿರೋದ್ರಿಂದ ಹೋಗಿದ್ದು ಬಂದಿದ್ದು ಎರಡೂ ಗೊತ್ತೇ ಆಗಲಿಲ್ಲ. ಇವಾಗ ನಾವು ಇಲ್ಲಿ ನೈಟ್ ರಿಸೆಪ್ಷನ್ ಮುಗಿಸ್ಕೊಂಡು ಮತ್ತೆ ದಾವಣಗೆರೆ ಚಿಕ್ಕಪ್ಪ ಅವ್ರ ಮನೆಗೆ ಹೋಗಿ ಸ್ಟೇ ಮಾಡಿ ಮತ್ತೆ ಬೆಳಗ್ಗೆ ಧಾರೆಗೆ ಅಲ್ಲಿಂದನೇ ರೆಡಿಯಾಗಿ ಚೌಟ್ರಿಗೆ ಬರೋದು ಅಂತ ಪ್ಲ್ಯಾನ್ ಇದೆ. ಅಂತೂ ಇಂತೂ ನಾವು ಚೌಟ್ರಿ ಹತ್ರ ಬಂದಾಯಿತು. ಚೌಟ್ರಿ ಅಂತೂ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ, ಸಖತ್ತಾಗಿತ್ತು. ಪಾರ್ಕಿಂಗ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬನ್ನಿ ಚೌಟ್ರಿ ಒಳಗಡೆ ಎಲ್ಲ ಹೇಗಿದೆ, ಡೆಕೋರೇಷನ್ ಎಲ್ಲ ಹೆಂಗೆ ಮಾಡಿರ್ತಾರೆ ಅಂತ ಆದಷ್ಟು ನನ್ನ ಕೈಯಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಸಹ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ಚೌಟ್ರಿ ಒಳಗೆ ಹೋಗೋಣ. ಸ್ನೇಹಿತರೆ, ಚೌಟ್ರಿ ಹೆಸರು ಬಂದು ಸಿದ್ದೇಶ್ವರ ಪ್ಯಾಲೇಸ್ ಅಂತ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಡೈನಿಂಗ್ ಹಾಲು, ಫಂಕ್ಷನ್ ಹಾಲ್, ಕಾರ್ ಪಾರ್ಕಿಂಗ್ ಎಲ್ಲ ಪ್ಲೇಸಸ್ಸು ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಮೇಂಟೈನ್ ಸಹ ಮಾಡಿದ್ರು. ನಾವೀಗ ಎಂಟ್ರ್ ಆಗ್ತಿದ್ದಾಗೆ ನಮಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ. ಯಾವ ಜ್ಯೂಸ್ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸಬ್ಜಾ ಸೀಡ್ಸ್ ಎಲ್ಲ ಹಾಕ್ಕೊಟ್ಟಿದ್ರು, ಚೆನ್ನಾಗಿತ್ತು. ಒಂದು ಲೋಟ ಜ್ಯೂಸ್ ಕುಡ್ಕೊಂಡು ಇವಾಗ ಚೌಟ್ರಿ ಒಳಗೆ ಹೋಗಬೇಕು. ಫೋಟೋ ಗ್ಯಾಲರಿ ಮಾಡಿಸಿದ್ರು ಸ್ನೇಹಿತರೆ, ಫೋಟೋಸ್ ತಕ್ಕೊಳ್ಳೋಕ್ಕೆ ಅಂತ. ನೋಡಿ ಸಕ್ಕತ್ತಾಗಿ ಮಾಡಿಸಿದ್ರು. ನಾನು ಪ್ರಿಯಾಂಕಾ ಆದಷ್ಟು ಇಲ್ಲಿ ಫೋಟೋಸ್ ಎಲ್ಲ ತಗೊಂಡ್ವಿ. ಈಗ ನೆಕ್ಸ್ಟ್ ನಾವು ಚೌಟ್ರಿ ಒಳಗೆ ಎಂಟ್ರ್ ಆಗಬೇಕು. ಬನ್ನಿ ಹೇಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದನ್ನು ನಿಮಗೂ ಸಹ ಇಲ್ಲಿ ಶೇರ್ ಮಾಡ್ತೀನಿ.
ಸ್ನೇಹಿತರೆ ನೋಡಿ, ಇದೇ ಫಂಕ್ಷನ್ ಹಾಲ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಡೆಕೋರೇಷನ್ ಅಂತೂ ತುಂಬ ಕ್ಲಾಸಿಕ್ಕಾಗಿ ಮಾಡಿದರು. ತುಂಬ ಅಂದರೆ ತುಂಬ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಡೆಕೋರೇಷನ್. ನನಗಂತೂ ಭಾಳ ಇಷ್ಟ ಆಯಿತು. ಸೊ ಇವರೇ ಮದುವೆ ಹುಡುಗ ಹುಡುಗಿ ಅವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ಸಹ ಪ್ಲೇ ಮಾಡ್ತಾಯಿದ್ರು. ಅದನ್ನು ಸಹ ನೋಡ್ತಾ ಕೂತಿದ್ವಿ. ನೋಡಿ ಸ್ನೇಹಿತರೆ, ಡೆಕೋರೇಷನ್ ಅಂತೂ ಎಷ್ಟು ಅಲ್ಟಿಮೇಟ್ ಆಗಿದೆ ಅಲ್ವಾ. ನನಗೆ ಅದನ್ನು ನೋಡ್ತಾನೇ ಇರೋಣ ಅನ್ನಿಸ್ತಿತ್ತು. ಡೆಕೋರೇಷನ್ ಅಷ್ಟು ಚೆನ್ನಾಗಿತ್ತು. ಸೊ ಇವಾಗ ಸಂಜೆ ಇನ್ನೇನು ತಿಂಡಿ ಇರುತ್ತಲ್ವ, ಕೆಳಗಡೆ ಡೈನಿಂಗ್ ಹಾಲಿಗೆ ಹೋಗಿ ತಿಂಡಿದೆ ಅಂತ ಅಲ್ಲಿ ಬಂದೆಲ್ಲ ಹೇಳಿದ್ರು. ಹಾಗಾಗಿ ನಾವು ಇವಾಗ ಡೈನಿಂಗ್ ಹಾಲಿಗೆ ಬಂದಿದ್ದೀವಿ. ಸೊ ಏನು ತಿಂಡಿ ಇದೆ ಅಂತ ನಮಗೂ ಗೊತ್ತಿಲ್ಲ, ನೋಡಬೇಕು. ಬನ್ನಿ ಏನಿದೆ ಅಂತ ನೋಡೋಣ. ಸ್ನೇಹಿತರೆ, ತಿಂಡಿ ತಿನ್ನೋಕ್ಕೆ ಅಂತ ಕೆಳಗೆ ಬಂದಿದ್ದು. ಇಲ್ಲಿ ನೋಡಿದ್ರೆ ಚಾಟ್ಸ್ ಇತ್ತು ಸ್ನೇಹಿತರೆ. ಇನ್ನೆಲ್ಲಿ ತಿಂಡಿ ತಿಂತೀವಿ, ನಾವೆಲ್ಲರೂ ಚಾಟ್ ಸೆಕ್ಷನಿಗೆ ಬಂದ್ಬಿಟ್ವಿ. ತಿಂಡಿ ಸಹ ಇತ್ತು, ರವೆ ಇಡ್ಲಿ ಇತ್ತು, ಸ್ವೀಟ್, ಚಟ್ನಿ ಇದೆಲ್ಲ ಇತ್ತು. ಬಟ್ ನಾವೆಲ್ಲ ತಿಂಡಿ ತಿನ್ನಲಿಲ್ಲ, ಚಾಟ್ಸ್ ತಿನ್ನೋಣ ಅಂತ ಬಂದ್ವಿ. ಚಾಟ್ಸಲ್ಲೂ ಅಷ್ಟೇ ಚೀಸಿ ನಗ್ಗೆಟ್ಸ್ ಇತ್ತು, ಮತ್ತು ಮಂಡಕ್ಕಿ ಬೇಲಿತ್ತು, ಪಾನಿಪುರಿ ಇತ್ತು, ಮಿರ್ಚಿ ಬಜ್ಜಿ ಇತ್ತು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲ ಟೇಸ್ಟು ಮಾಡಿದ್ವಿ, ಸಖತ್ತಾಗಿತ್ತು. ನಾನಂತೂ 2 ಪ್ಲೇಟ್ ಪಾನಿಪುರಿ ತಿಂದೆ. ಮಸ್ತಾಗಿತ್ತು ಸ್ನೇಹಿತರೆ. ಇವಾಗ ಇದನ್ನೆಲ್ಲ ತಿಂದು ಮತ್ತೆ ಮೇಲ್ಗಡೆ ಫಂಕ್ಷನ್ ಹಾಲಿಗೆ ಹೋಗ್ತೀವಿ. ನೋಡೋಣ, ಅಷ್ಟೊತ್ತಿಗೆ ರಿಸೆಪ್ಷನ್ ಸ್ಟಾರ್ಟ್ ಆಗಿರ್ಬೋದು, ನೋಡೋಣ. ಸ್ನೇಹಿತರೆ, ವಿಡಿಯೋ ನೋಡ್ಬೇಕಾದ್ರೆ ಅನ್ಕೊತಾ ಇದ್ದೀರಾ ಇದೇನಪ್ಪ ಇವಾಗ ಪಾನಿಪುರಿ ತಿಂತಾಳೆ, ಮತ್ತೊಂದು ಸೆಕೆಂಡಿಗೆ ರಿಸೆಪ್ಷನ್ ವಿಡಿಯೋ, ಮತ್ತೆ ಈಗ ಊಟದ ವಿಡಿಯೋ ಅಂತ ಅನ್ಕೊತಾ ಇದ್ದೀರಾ. ಸ್ನೇಹಿತರೆ, ಏನು ಗೊತ್ತಾ, ನನಗೆ ಫಂಕ್ಷನ್ ಹಾಲಲ್ಲಿ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ. ಯಾಕಂದರೆ ತುಂಬ ಜನ ಇದ್ದರು. ಹಾಗಾಗಿ ನಾನೇನು ಜಾಸ್ತಿ ರಿಸೆಪ್ಷನ್ದು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಾವು ಸಹ ಫೋಟೋ ತೆಗೆಸ್ಕೊಂಡ್ರೆ ಸ್ಟೇಜ್ ಮೇಲೆ ಹೋಗಿ ಫೋಟೋ ತೆಗೆಸ್ಕೊಂಡು ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟನೂ ಸಹ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಹಾಗೆ ಆ ಬೌಲಲ್ಲಿ ಪಲಾವ್ ಕೊಟ್ಟಿದ್ರಲ್ಲ, ಅದೇ ಒಂಥರ ಮೇನ್ ಅಟ್ರಾಕ್ಷನ್ ಅಂತಲೇ ಅನ್ಬೋದು. ದಮ್ ವೆಜ್ ಬಿರಿಯಾನಿ ಚೆನ್ನಾಗಿತ್ತು ಸ್ನೇಹಿತರೆ, ಟೇಸ್ಟು. ಸೊ ಎಲ್ಲ ಇವಾಗ ಊಟ ಮಾಡಿಕೊಂಡು ಐಸ್ ಕ್ರೀಮ್ ತಿನ್ನೋರು ಐಸ್ ಕ್ರೀಮ್ ತಿಂತಿದ್ದಾರೆ, ಬೀಡ ತಿನ್ನೋರು ಬೀಡ ತಿಂತಿದ್ದಾರೆ. ಇವಾಗ ಮನೆಗೆ ಹೊರಡಬೇಕು. ನನಗಂತೂ ಸಂಜೆನೇ ಲೈಟಾಗಿ ತಲೆನೋವು ಸ್ಟಾರ್ಟ್ ಆಗಿತ್ತು. ಮನೆಗೆ ಹೋಗೋ ಅಷ್ಟೊತ್ತಿಗಂತೂ ಸಿಕ್ಕಾಬಟ್ಟೆ ತಲೆನೋವು ಜಾಸ್ತಿ ಆಗಿಬಿಟ್ಟಿತ್ತು ಸ್ನೇಹಿತರೆ. ಮನೆಗೆ ಹೋಗಿ ಒಂದ್ಸತಿ ನಿದ್ದೆ ಮಾಡಿದ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇತ್ತು. ಸೊ ಇವಾಗ ಮನೆಗೆ ಹೋಗಿ ನಿದ್ದೆ ಮಾಡಿ ಮಾರ್ನಿಂಗ್ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ನೇಹಿತರೆ, ಧಾರೆ ದಿನ. ಟೈಮ್ ಬಂದು 7:30 ಆಗಿದೆ. ಇವಾಗ ಎದ್ದು ಬಿಸಿನೀರು ಕುಡಿತಾ ಇದ್ದೀವಿ. ತೇಜು, ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ನಿದ್ದೆ ಬಂತ ಚೆನ್ನಾಗೆ? ನಿದ್ದೆ ಬಂತು. ತೇಜು ಒಬ್ಬಳೇ ಆಗ್ಬಿಟ್ಟಿದ್ದಾಳೆ, ಆಟ ಆಡೋಕ್ಕೆ ಯಾರು ಕಂಪ್ನಿ ಇಲ್ಲ. ಬೇಜಾರಾಗ್ತಾ ಇದೆಯಾ? ಸರಿ ಆಯಿತು. ಇನ್ನೇನು ತೇಜು, ನಿಮ್ಮ ಅಪ್ಪ ಅಮ್ಮಂಗೆ ಹಾಯ್ ಹೇಳು. ಹಾಯ್ ಅಪ್ಪಮ್ಮ. ಮಿಸ್ ಮಾಡ್ಕೊತಾ ಇದೆಯಾ ಅವ್ರನ್ನ? ಎಲ್ಲ ಡವ್ವು, ಏನೂ ಮಿಸ್ ಮಾಡ್ಕೊತ ಇಲ್ಲ. ಚೆನ್ನಾಗಿ ಕುಣಿತಾ ಇದ್ದಾಳೆ ಚೌಟ್ರಿಲೇ. ಯಾರು ಅಂತಲೇ ಗೊತ್ತಿಲ್ಲ, ಮಕ್ಳುಗಳನ್ನೆಲ್ಲ ಪರಿಚಯ ಮಾಡ್ಕೊಂಡು ಚೆನ್ನಾಗಿ ಆಟ ಆಡಿದ್ಲು ಅಲ್ವಾ ತೇಜ? ಸರಿ ಸ್ನೇಹಿತರೆ, ಇವಾಗ ಕೆಳಗಡೆ ಹೋಗ್ತೀನಿ. ಆಂಟಿ ತಿಂಡಿ ಮಾಡ್ತಾ ಇರಬೇಕು, ನೋಡೋಣ. ತಿಂಡಿ ಮಾಡ್ತಾ ಇದ್ದಾರೆ. ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಚೌಟ್ರಿಗೆ ಹೋಗಬೇಕು. ಮತ್ತೆ ಸಿಗ್ತೀನಿ. ಸ್ನೇಹಿತರೆ, ನಂದು ಸ್ನಾನ ಪೂಜೆ ಆಯಿತು. ಇವಾಗ ಕಿಚನಿಗೆ ಬಂದಿದ್ದೀನಿ. ಆಂಟಿ ಇಲ್ಲಿ ತರಕಾರಿ ಪಲ್ಯ ಮತ್ತು ರೊಟ್ಟಿ ಮಾಡಿದರು. ರೊಟ್ಟಿ ಪ್ರೆಸ್ ಮಾಡಿಕೊಡ್ತಾ ಇದ್ದೀನಿ, ಬೇಗ ಬೇಗ ಕೆಲಸ ಮುಗಿಯುತ್ತೆ ಅಂತ. ಇವಾಗ ನಾನು ರೊಟ್ಟಿ ತಿನ್ಕೊಂಡು ಹೋಗೋ ಅಷ್ಟರಲ್ಲಿ ನೋಡಿ ಎಲ್ಲರೂ ರೆಡಿಯಾಗಿದ್ದಾರೆ ಆಲ್ರೆಡಿ. ಇವಾಗ ನಾನು ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ನೋಡಿ ಸ್ನೇಹಿತರೆ, ಇವತ್ತು ಇದೇ ನನ್ನ ಔಟ್ಫಿಟ್. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾವ ಪರ್ಸ್ ತೊಗೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಇದನ್ನು ನೆನ್ನೆ ನೈಟ್ ರಿಸೆಪ್ಷನಿಗೆ ಕ್ಯಾರಿ ಮಾಡಿದ್ದೆ ಡ್ರೆಸ್ ಜೊತೆಗೆ. ಇವಾಗ ಸೀರೆ ಅಲ್ವಾ, ಹಾಗಾಗಿ ಸ್ವಲ್ಪ ಟ್ರೆಡಿಷನ್ ಆಗಿರುತ್ತೆ ಅಂತ ಆ ಪರ್ಸ್ ತೊಗೊಂಡಿದ್ದೀನಿ. ಸೊ ಎಲ್ಲ ರೆಡಿಯಾಗಿ ಆಗಿದೆ. ಇವಾಗ
ಲಗೇಜ್ ಎಲ್ಲ ತೊಗೊಂಡೇ ಹೋಗ್ತಾ ಇದ್ದೀವಿ. ಮತ್ತೆ ನಾವು ಇಲ್ಲಿಗೆ ಬರಲ್ಲ, ಡೈರೆಕ್ಟ್ ಹರಿಹರದಿಂದ ಚಿಕ್ಕಮಂಗ್ಳೂರು. ಹಾಗಾಗಿ ಇವಾಗೆಲ್ಲ ಲಗೇಜ್ ಎಲ್ಲ ತೊಗೊಂಡು ಕೆಳಗೆ ಹೋಗ್ತಾ ಇದ್ದೀವಿ. ಬನ್ನಿ ಬೇಗ ಬೇಗ ಹೊರಡೋಣ. ಸ್ನೇಹಿತರೆ, ಸ್ಯಾರಿ ವಿಚಾರದಲ್ಲಿ ನನಗೆ ಅಷ್ಟು ಪರ್ಫೆಕ್ಟಾಗಿಲ್ಲ. ಇನ್ನೂ ಸ್ಯಾರಿ ಉಟ್ಕೊಳ್ಳೋದ್ರಲ್ಲಿ ಸ್ವಲ್ಪ ಪ್ಲೀಟಿಂಗ್ ಎಲ್ಲ ನನಗೆ ಅಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರಲ್ಲ. ನಾನು ಯಾವಾಗಲೂ ಸಿಂಗಲ್ ಪಿನ್ನೇ ಜಾಸ್ತಿ ಮಾಡೋದು. ಬಟ್ ದಾವಣಗೆರೆಯಲ್ಲಿ ತುಂಬ ಸೆಕೆ ಇತ್ತು, ತುಂಬ ಅಂದರೆ ತುಂಬ ಸೆಕೆ ಇತ್ತು. ಹಾಗಾಗಿ ಅವತ್ತು ಸಿಂಗಲ್ ಪಿನ್ ಮಾಡಿಬಿಟ್ರಂತೂ ಆಗದೇ ಇಲ್ಲ, ಕ್ಯಾರಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಈ ರೀತಿ ಪ್ಲೀಟ್ಸ್ ಮಾಡ್ಕೊಂಡಿದ್ದು. ಬಟ್ ನನಗೆ ಅದಷ್ಟು ಕಂಫರ್ಟಬಲ್ ಆಗಿರಲಿಲ್ಲ. ಬಟ್ ಇಟ್ಸ್ ಓಕೆ. ಹೆಂಗ ಇವಾಗ ಕೆಳಗಡೆ ಬಂದ್ವಿ. ಆಂಟಿ ಇಲ್ಲಿ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಬಾಯ್. ಸ್ನೇಹಿತರೆ, ನನಗೆ ನಮ್ಮ ಫ್ಯಾಮಿಲಿ ಜೊತೆ ವೀಡಿಯೋಸ್ ಮಾಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬ ಖುಷಿಯಿಂದ ವೀಡಿಯೋಸ್ ಮಾಡ್ತೀನಿ ಇವ್ರುಗಳ ಜೊತೆ ಎಲ್ಲ. ಯಾಕಂದರೆ ನೋಡಿ, ಇಷ್ಟು ಜನ ಇದ್ದಾರಲ್ವ, ಇದರಲ್ಲಿ ಒಬ್ಬರೂ ಸಹ ನನಗೆ ವೀಡಿಯೋಸ್ ಮಾಡಬೇಡ, ಇಲ್ಲ ನಾನು ನಿನ್ನ ವೀಡಿಯೋದಲ್ಲಿ ಬರಲ್ಲ, ನನ್ನ ಕ್ಯಾಪ್ಚರ್ ಮಾಡಬೇಡ ಅಂತ ಹೇಳಿರೋದಾಗಲಿ ಆ ಥರ ಎಲ್ಲ ಏನೂ ಇಲ್ಲ. ನಾನು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ನನಗೆಲ್ಲರೂ ಸಪೋರ್ಟ್ ಮಾಡ್ತಾರೆ. ಹಾಗೆ ನಾನು ಮಾತಾಡ್ಸಿದ ತಕ್ಕಂಗೆ ರೆಸ್ಪಾಂಡ್ ಮಾಡ್ತಾರೆ, ಮತ್ತು ಅವರೇ ಮಾತಾಡ್ತಾರೆ ವೀಡಿಯೋದಲ್ಲಿ. ನನಗೆ ಅದೆಲ್ಲ ತುಂಬ ಖುಷಿ ಕೊಡುತ್ತೆ. ಕಂಫರ್ಟಬಲಾಗಿ ಫೀಲ್ ಮಾಡ್ತೀನಿ ಇವ್ರುಗಳ ಜೊತೆ ಎಲ್ಲ ನಾನು ವೀಡಿಯೋಸ್ನ ಮಾಡೋದಕ್ಕೆ. ಸೊ ಇವಾಗ ಚಿಕ್ಕಪ್ಪನ ಮನೆಯಿಂದ ಹರಿಹರಕ್ಕೆ ಹೊರಟಿದ್ದೀವಿ. ನೋಡಿ, ಈ 3 ಕಾರಲ್ಲೇ ನಾವು ಬಂದಿರೋದು. ಎಲ್ಲ ಕಾರಲ್ಲೂ 5 ಜನ ಇದ್ವಿ. 15 ಮೆಂಬರ್ಸ್ ಹೋಗಿದ್ದು ಸ್ನೇಹಿತರೆ ನಾವು ಮದುವೆಗೆ. ಸೊ ಇವಾಗ ಹೊರಡೋಣ. ಮನೆಯಿಂದ ಹೊರಟಿ ಮದುವೆಗೆ ಹೋಗೋಣ. ನೋಡೋಣ ಅಲ್ಲೂ ಎಲ್ಲ ಹೇಗೆ ದಾರಿದು ಶೇರ್ ಮಾಡ್ತೀನಿ. ಚಿಕ್ಕಪ್ಪ ತಿಂಡಿ ತಿಂದ್ರಾ? ತಿಂಡಿ ಒಂದ್ಸರಿ ಆಗಿದೆ. ಸೆಕೆಂಡ್ ರೌಂಡಿಗೆ ರೆಡಿ ಆಗ್ತಾ ಇದೀವಿ. ಸೆಕೆಂಡ್ ರೌಂಡ್ ಮದುವೆ ಮನೆಯಲ್ಲಿ ಏನ್ ಇರ್ಬೋದು? ಇಡ್ಲಿ, ವಡೆ, ದೋಸೆ, ಬಜ್ಜಿ, ಮೆಣಸಿನ್ಕಾಯಿ ಅಂತೂ ಇದ್ದೇ ಇರುತ್ತೆ. ಬೆಳಗ್ಗೆನೆ ದೋಸೆನೂ ಇರುತ್ತೆ. ಹೌದು. ಇದು ದಾವಣಗೆರೆ ಸ್ಪೆಷಲ್. ನೆನ್ನೆ ಎಲ್ಲ ಇದು ಚಾಟ್ಸ್ ಎಲ್ಲ ಇತ್ತಲ್ಲ, ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು ಎಲ್ಲ. ನಾವು ಒಂದೊಂದು ರವೆ ಇಡ್ಲಿನೂ ತಿಂದ್ವಿ. ಆಮೇಲೆ ಚಾಟ್ಸ್ ಟೇಸ್ಟ್ ಮಾಡಿದ್ವಿ. ಎಲ್ಲದು ತುಂಬಾ ಚೆನ್ನಾಗಿತ್ತು. ರಾತ್ರಿ ಊಟನೂ ತುಂಬಾ ಚೆನ್ನಾಗಿತ್ತು. ಓಕೆ, ಇವಾಗ ಚಿಕ್ಕಪ್ಪ ಇನ್ನೊಂದ್ಸತಿ ತಿಂಡಿ ತಿನ್ನಕ್ ರೆಡಿ ಆಗಿದೆ. ಆಂಟಿ ಬೌಲಲ್ಲಿ ರೆಡಿ ಆಗಿಲ್ವಾ? ಆಂಟಿ ರಾತ್ರಿ ಪಲಾವ್ ಯಾಕೆ ಸ್ಟೀಲ್ ಬೌಲಲ್ಲಿ ಪಲಾವ್ ಕೊಟ್ರು ಆಯ್ತಾ? ದಮ್ ಬಿರಿಯಾನಿ ತರ, ದಮ್ ವೆಜ್ ಬಿರಿಯಾನಿ ಇತ್ತು. ಆದ್ರೆ ಅದನ್ನ ಹಾಕಿಸ್ಕೊಂಡಿರೋ ಅಂದ್ರೆ ಪಲಾವ್ ಹಿಡಿಸ್ಕೊಂಡಿರೋರಿಗೆ ಒಂದ್ ಡೌಟ್ ಏನಿತ್ತು ಅಂದ್ರೆ, ಈ ಪಾತ್ರೆ ನಾವೇ ತಗೊಂಡ್ ಹೋಗೋದ ಅಂತ ಅಮ್ಮನ್ ಕೇಳ. ನನಗೆ ಮನೆ ತಗೊಂಡು ಹೋಗ್ಬೇಕು. ರಾಗಿ ಪಲಾವ್ ತಿಂತಿರ್ಲಿಲ್ಲ, ಬೌಲ್ ಸಿಗುತ್ತೆ ಅಂತ ಪಲಾವ್ ಹಿಡಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ನಾನು ಪಲಾವ್ ತಿನ್ಲಿಲ್ಲ. ಅವ್ರ ಮೊಮ್ಮಗಳಿಗೆ ರಾಗಿ ಸರಿ ಎಲ್ಲ ಮಾಡ್ಸಕ್ ಚೆನ್ನಾಗಿದೆ, ದಪ್ಪ ಇತ್ತು ಕಾಪರ್ ಬಾಟಮ್ ಪಾತ್ರೆ ಇದು. ಅದಕ್ಕೆ ಕ್ವಾಲಿಟಿ ಚೆನ್ನಾಗಿತ್ತು. ನಾನು ಬಿಟ್ಟೆ, ತಗೊಂಡ್ಬರ್ಲಿಲ್ಲ. ಈಗ ಷಟ್ಪದಿ ಭವ 6ನೇ ಹೆಜ್ಜೆ ಅರ್ಥ. ಜೀವನದಲ್ಲಿ ಋತುಗಳಂತೆ ಬರುತ್ತಲೇ ಇರುತ್ತವೆ. ಆದ್ದರಿಂದ ಪ್ರಕೃತಿಯಂತೆ ಸಮಾನ ಮನಸ್ಸುಗಳಾಗಿ ಹೊಂದಿಕೊಂಡು ಬಾಳಲು 6ನೇ ಹೆಜ್ಜೆ ಇಡು. ಅಂದ್ರೆ ಷಟ್ಪದಿ ಭವ. ಷಟ್ ಅಂದ್ರೆ ಎಷ್ಟು? 6. ಒಂದು ವರ್ಷದಲ್ಲಿ ಎಷ್ಟು ಋತುಗಳು ಬರ್ತವೆ? 6 ಋತುಗಳು ಬರ್ತವೆ. ಆ ಋತುಗಳು ಬಂದಾಗ ಹೇಗೆ ಪ್ರಕೃತಿಯನ್ನು ನಾವು ದೇವತೆ ಎಂದು ಕರೀತಾ ಇದ್ದೇವೆ, ಹಾಗೆ ನೀವು ನಮ್ಮ ಮನೆಯ ಗೃಹಲಕ್ಷ್ಮಿ, ಗೃಹದೇವತೆ. ಮಾತಾಡಬೇಡಿ, ಗೃಹದೇವತೆ. ಹಾಗಾಗಿ ನಾವು ನಿಮ್ಮನ್ನ ಏನ್ ಕೇಳ್ತಾ ಇದ್ದೇವೆ ಅಂದ್ರೆ, ಹರ್ಷ ಅವರು ಕೇಳ್ತಾ ಇದ್ದಾರೆ, ಸಿಂಧು ಅವರೇ, ಜೀವನದಲ್ಲಿ ಕಷ್ಟ ಸುಖಗಳು ಋತುಗಳಂತೆ ಬರುತ್ತಲೇ ಇರುತ್ತವೆ. ಮಳೆ ಬಂದಾಗ ಮಳೆ ಬರುತ್ತೆ, ಚಳಿ ಬಂದಾಗ ಚಳಿ ಬರುತ್ತೆ, ಬೇಸಿಗೆ ಬಂದಾಗ ಸೆಕೆ ಇರುತ್ತೆ. ಅದಕ್ಕೆ ಪ್ರಕೃತಿ ಮಾತೆಯನ್ನ ದೇವತೆ ಅಂತ ಕರೀತಾ ಇದ್ದೇವೆ.
ತಿಂಗಳ ಮನೆ ಅಂದ್ರೆ ತೆಂಗಿನಕಾಯಿ ಸೇಲು ಅದೇನು ಶಾಸ್ತ್ರನ ಆ ಥರ ಆ ಕಡೆ 50 ರೂಪಾಯಿಗೆ ಒಂದಂತೆ ಹಾಫ್ ರೇಟ್ ಕಾಸ್ಟ್ಲಿ. ಸ್ನೇಹಿತರೆ, ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಧಾರೆ ಮುಗ್ದೋಗಿತ್ತು, ಹಾಗೆ ಕೆಲವೊಂದೊಂದು ಶಾಸ್ತ್ರಗಳು ಸಹ ಮುಗ್ದೋಗಿತ್ತು. ನಾವು ಬಂದಾಗ ಸಪ್ತಪದಿ ನಡೀತಾ ಇತ್ತು ಸ್ನೇಹಿತರೆ. ಅವಾಗ ಅನ್ನಿಸ್ತು ನಮಗೆ ನಾವು ಧಾರೆ ಟೈಮಿಗೆ ಬರಬೇಕಿತ್ತು ಅಂತ. ಬಿಕಾಸ್ ಇಲ್ಲಿ ಶಾಸ್ತ್ರಗಳು ಕೆಲವೊಂದು ಚೇಂಜಸ್ ಇದೆ ನಮ್ಮ ಕಡೆಗಿಂತನೂ. ಹಾಗೆ ನೋಡ್ಬೋದಿತ್ತು, ಅದನ್ನೆಲ್ಲ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಬೋದಿತ್ತು ಅಂತ ಅನ್ನಿಸ್ತು. ಅದಕ್ಕಿಂತ ಮೇನ್ ರೀಸನ್ ಏನು ಗೊತ್ತಾ, ಅಲ್ಲಿ ಮದುವೆ ಮಾಡಿಸ್ತಿದ್ರಲ್ಲ ಪುರೋಹಿತರು, ತುಂಬ ಚೆನ್ನಾಗಿ ಪ್ರತಿಯೊಂದು ಶಾಸ್ತ್ರನೂ ಏನಕ್ಕೆ ಮಾಡ್ತಾರೆ ಅಂತ ಎಕ್ಸ್ಪ್ಲೈನ್ ಮಾಡಿಕೊಂಡು ಮೈಕಲ್ಲಿ ಮಾಡಿಸ್ತಾಯಿದ್ರು ಆ ಪೂಜೆಗಳನ್ನೆಲ್ಲ. ಸೊ ಅದನ್ನು ನೋಡಿ ನಮ್ಗೆ ಅನ್ನಿಸ್ತು ನಾವು ಬೇಗ ಬಂದಿದ್ದರೆ ಕೆಲವೊಂದೊಂದು ವಿಷಯಗಳನ್ನ ನಾವು ತಿಳ್ಕೊಬೋದಿತ್ತು ಅಂತ. ಸೊ ಲೇಟಾಗಿತ್ತು, ಏನೂ ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಿ ಬಾಗಿನ ಕೊಡ್ತಿದ್ದಾರೆ ಸ್ನೇಹಿತರೆ. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ಆವಾಗಲೇ ತೋರಿಸಿದ್ನಲ್ಲ ದೇವ್ರದ್ದು ಎಲ್ಲ ಡೆಕೋರೇಷನು. ಹಾಗೆ ಇಲ್ಲಿ ಬಾಗಿನಕ್ಕೆ ನೋಡಿ ಎಷ್ಟು ಚೆನ್ನಾಗೇ ಡೆಕೋರೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ಸೊ ಕೆಲವೊಂದೊಂದು ಶಾಸ್ತ್ರಗಳು, ಹಾಗೆ ಅಲ್ಲಿ ತೆಂಗಿನಕಾಯಿ ವ್ಯಾಪಾರ ಮಾಡ್ತಾಯಿದ್ರು. ಅದು ಶಾಸ್ತ್ರನ ಏನೋ ನನಗೆ ಗೊತ್ತಿಲ್ಲ, ಬಟ್ ಮಜವಾಗಿತ್ತು. ಗೇಮ್ ಅಂದರೆ ಆ ಶಾಸ್ತ್ರ ಅಂತಲೇ ಅನ್ಬೋದು. ತುಂಬ ಕಾಮಿಡಿಯಾಗೆ ಚೆನ್ನಾಗಿ ಮಾಡ್ತಾಯಿದ್ರು. ತೆಂಗಿನಕಾಯಿ ಸೇಲ್ ಮಾಡ್ತಾಯಿದ್ರು. ಒಂದು ತೆಂಗಿನಕಾಯಿಗೆ 500 ರೂಪಾಯಿ, 1000 ರೂಪಾಯಿ ಆ ಥರ ಎಲ್ಲ ತೆಂಗಿನಕಾಯಿಗೆ ಡಿಮ್ಯಾಂಡ್ ಇತ್ತು. ಅದನ್ನು ಎಲ್ಲ ಸ್ವಲ್ಪ ಹೊತ್ತು ನೋಡಿಕೊಂಡು ಇವಾಗ ಹರಿಹರದಲ್ಲೇ ಹರಿಹರೇಶ್ವರ ಅಂತ ಒಂದು ತುಂಬ ಪ್ರಾಚೀನ ಕಾಲದ್ದು ದೇವಸ್ಥಾನ ಇದೆ ಸ್ನೇಹಿತರೆ. ಅಲ್ಲಿಗೆ ಬಂದಿದ್ದೀವಿ. ಈ ದೇವಸ್ಥಾನದ ಹಿಸ್ಟ್ರಿ ನಾನು ನಿಮಗೆ ಮುಂದೆ ಶೇರ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ನೀವು ಯಾರು ನೆಕ್ಸ್ಟ್ ಟೈಮ್ ಈ ಕಡೆ ಬಂದರೆ ದೇವಸ್ಥಾನ ವಿಸಿಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಹರಿಹರ ಬಂದು ದಾವಣಗೆರೆ ಜಿಲ್ಲೆಯಲ್ಲಿ ಇರೋದು. ಇನ್ನು ಹರಿಹರೇಶ್ವರ ದೇವಸ್ಥಾನದ ಬಗ್ಗೆ ಹೇಳಬೇಕಂತಂದರೆ ಇದನ್ನು 1224 12ನೇ ಶತಮಾನದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಅಧಿಪತಿ 2ನೇ ವೀರ ನರಸಿಂಹ ದಂಡನಾಯಕ ಪೊಲಲ್ವ ಅನ್ನೋರು ಇದನ್ನು ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ಇದನ್ನು ದಕ್ಷಿಣ ಕಾಶಿ ಅಂತ ಸಹ ಕರೀತಾರೆ. ಸುಮಾರು 800 ವರ್ಷಗಳ ಹಿಂದಿನ ಇತಿಹಾಸ ಇದೆ ಈ ದೇವಸ್ಥಾನದ ಬಗ್ಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಇದನ್ನು ನಾಟಿ ಮಂಟಪ ಅಂತ ಕರೀತಾರೆ. ಹಿಂದಿನ ಕಾಲದಲ್ಲೆಲ್ಲ ಈ ನಾಟಿ ಮಂಟಪದ ಮೇಲೆ ಸಂಗೀತ ಕಾರ್ಯಕ್ರಮ, ನೃತ್ಯ ಕಾರ್ಯಕ್ರಮ ಆ ಥರ ಸೇವೆಗಳೆಲ್ಲ ನಡೀತಾ ಇತ್ತಂತೆ. ಅದನ್ನು ನೋಡೋದಕ್ಕೆ ಅಂತ ಕುತ್ಕೊಳ್ಳೋಕ್ಕೂ ಇಲ್ಲಿ 4 ಕಡೆ ಆ ಥರ ಕಟ್ಟೆ ಥರ ವ್ಯವಸ್ಥೆ ಮಾಡಿದ್ದಾರೆ ಸ್ನೇಹಿತರೆ. ಈ ದೇವಸ್ಥಾನದ ಮತ್ತೊಂದು ತುಂಬ ಮುಖ್ಯವಾಗಿರೋ ಒಂದು ಅಟ್ರಾಕ್ಷನ್ ಏನು ಗೊತ್ತಾ, ಕಂಬಗಳು ಸ್ನೇಹಿತರೆ. 60 ಕಂಬಗಳಿದ್ದಾವೆ. ಕಂಬಗಳ ಕೆತ್ತನೆಗಳಾಗಿರ್ಬೋದು, ಅಲ್ಲಿ ಚಿಕ್ಕ ಪುಟ್ಟ ಕಲಾಕೃತಿಗಳ ಕೆತ್ತನೆಗಳಾಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಇನ್ನು ಇಲ್ಲಿಗೆ ಅಂದರೆ ಇಲ್ಲಿನ ದೇವರಿಗೆ ಏನಕ್ಕೆ ಹರಿಹರೇಶ್ವರ ಅಂತ ಹೆಸರು ಬಂತು ಅನ್ನೋದಾದರೆ, ಗುಹಾ ಅನ್ನೋ ರಾಕ್ಷಸ ಇಲ್ಲಿ ವಾಸ ಆಗಿದ್ದಂತೆ. ಆ ರಾಕ್ಷಸನ ಸಂಹಾರ ಮಾಡೋದಕ್ಕೋಸ್ಕರ ಹರಿ ಮತ್ತು ಹರರು ಇಬ್ಬರು ಸೇರಿ ಗುಹಾ ಅನ್ನೋ ರಾಕ್ಷಸನ ಸಂಹಾರ ಮಾಡಿದರು. ಅವರು ಸಂಹಾರ ಮಾಡಿದ್ಮೇಲೆ ಇದೇ ಜಾಗದಲ್ಲಿ ಹರಿಹರೇಶ್ವರ ಅನ್ನೋ ಹೆಸರಿನಿಂದ ನೆಲೆಸಿದ್ದಾರೆ. ಹಾಗಾಗಿ ಈ ಊರಿಗೆ ಹರಿಹರ ಅಂತ ಸಹ ಹೆಸರು ಬಂದಿದೆ ಸ್ನೇಹಿತರೆ. ಇನ್ನು ದೇವ್ರ ಮೂರ್ತಿ ನೋಡಿದಾಗ ದೇವರ ಬಲಭಾಗಕ್ಕೆ ಶಿವ ಅಂದರೆ ತ್ರಿಶೂಲ ರುದ್ರಾಕ್ಷಿನ ಇಟ್ಕೊಂಡಿರೋದು, ಹಾಗೆ ದೇವ್ರನ್ನ ಎಡಭಾಗಕ್ಕೆ ವಿಷ್ಣು ಸ್ವರೂಪ ಶಂಖ ಚಕ್ರ ಇಟ್ಕೊಂಡಿರೋದು ನಮಗೆ ಕಾಣಿಸುತ್ತೆ. ಹಾಗಾಗಿ ಇದು ಹರಿಹರೇಶ್ವರ ಅಂತ ಹೆಸರು ಬಂದಿರೋದು. ಇಲ್ಲಿ ನೋಡಿ, ಅವಾಗಿನ ಕಾಲದಲ್ಲೆಲ್ಲ ಇಲ್ಲಿ ಅಳ್ಗುದಿನ ಮನೆ ಆಗ್ತೀವಲ್ಲ ಆ ಥರ ಆಡೋದಕ್ಕೆಲ್ಲ ಇಲ್ಲಿ ಇದು ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ, ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ದೇವಸ್ಥಾನ ಸುತ್ತ ಒಂದು ರೌಂಡ್ ಪ್ರದಕ್ಷಿಣೆ ಬಂದಿದ್ದೀವಿ. ಇಲ್ಲಿ ನೋಡಿ ಬಸವಣ್ಣ ಇದೆ, ಹಾಗೆ ಶಿವಲಿಂಗು ಇದೆ, ಆಂಜನೇಯ ಇದೆ, ಗಣೇಶ ಇದೆ. ಚಿಕ್ಕದಾಗಿದೆ ಗಣೇಶ ಆಂಜನೇಯ ಎಲ್ಲ. ಶಿವಲಿಂಗು ಎಲ್ಲ ಸ್ವಲ್ಪ ದೊಡ್ಡದಾಗಿದೆ. ಚೆನ್ನಾಗಿತ್ತು ಸ್ನೇಹಿತರೆ. ಇವಾಗ ಇದನ್ನೆಲ್ಲ ನೋಡಿಕೊಂಡು ನಾವು ಅಲ್ಲೊಂದು ಬನ್ನಿ ಮರ ಕಾಣಿಸ್ತಾ ಇತ್ತು, ಬನ್ನಿ ಮರದ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಲಲಿತತೆ
ಹೆಂಗೆ ಸಿಕ್ತು ಅಂತ ಗೊತ್ತಿಲ್ಲ. ನಮಗೆಲ್ಲ ಸ್ವಲ್ಪ ಬನ್ನಿ ಪತ್ರ ಸಹ ಕೊಟ್ಟರು. ಎಲ್ಲ ಅದನ್ನು ಮುಟ್ಕೊಂಡು ಇವಾಗ ಇನ್ನೇನು ಹೊರಡಬೇಕು ವಾಪಸ್ಸು. ನೋಡಿ ದೇವಸ್ಥಾನ ಹೇಗೆ ಕಾಣಿಸ್ತಾ ಇದೆ ಅಂತ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನದ ಚಿಕ್ಕ ಪುಟ್ಟ ಟೂರ್ ಅಂತಲೇ ಹೇಳ್ಬೋದು. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಇವಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಬಂದು ದೀಪಸ್ತಂಭ ಅಂತ. ಈ ಸ್ಪೆಷಲ್ ಅಕೇಶನ್ಸಲ್ಲಿ ಅಂದರೆ ಕಾರ್ತಿಕ ಮಾಸ ಆ ಥರ ಸ್ಪೆಷಲ್ ಪೂಜೆಗಳೆಲ್ಲ ಇದ್ದಾಗ ಇಲ್ಲಿ ದೀಪಗಳನ್ನ ಹಚ್ತಾರಂತೆ. ಸ್ನೇಹಿತರೆ, ನಿಮಗೂ ಎಲ್ಲ ಇಷ್ಟ ಆಯ್ತಾ ದೇವಸ್ಥಾನ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾವು ಇನ್ನೇನು ಹೊರಡಬೇಕು. ವಿಡಿಯೋ ಸ್ವಲ್ಪ ಲೆಂತಿನೇ ಆಯಿತು, ಬಟ್ ಇಟ್ಸ್ ಓಕೆ. ಸ್ನೇಹಿತರೆ, ಹರಿಹರಕ್ಕೆ ಬಂದಿದ್ದು ತುಂಬಾ ಖುಷಿ ಆಯಿತು. ಒಂದೇನೆಂದರೆ ಮದುವೆನೂ ತುಂಬ ಚೆನ್ನಾಗಾಯಿತು. ಮದುವೆ ಅಟೆಂಡ್ ಮಾಡಿದ್ದು ಖುಷಿ ಆಯಿತು. ಜೊತೆಗೆ ಒಂದು ಒಳ್ಳೆ ದೇವಸ್ಥಾನ ಇವತ್ತು ನಾವು ನೋಡ್ದಂಗೆ ಆಯಿತು, ಹರಿಹರೇಶ್ವರ ಟೆಂಪಲ್ಲು. ಅದು ಸಹ ತುಂಬಾ ಖುಷಿ ಅನ್ನಿಸ್ತಾ ಇದೆ ಮನಸ್ಸಿಗೆ. ಇವಾಗ ಊಟ ಎಲ್ಲ ಆಯಿತು ಸ್ನೇಹಿತರೆ. ನಾನು ಊಟದ್ದೆಲ್ಲ ಏನೂ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಹೊರಡೋದಕ್ಕೆ ರೆಡಿಯಾಗಿದ್ದೀವಿ. ಟೈಮ್ ಆಲ್ರೆಡಿ 3:45 ಆಗಿಬಿಟ್ಟಿತ್ತು ನಾವು ಚೌಟ್ರಿ ಬಿಡೋ ಅಷ್ಟೊತ್ತಿಗೆ. ಇವಾಗ ನಾವು ಹೊರಟ್ರು ಚಿಕ್ಕಮಂಗ್ಳೂರಿಗೆ ಹೋಗೋ ಅಷ್ಟೊತ್ತಿಗೆ 7 ಗಂಟೆ ಹತ್ತತ್ರ ಆಗಿಬಿಡುತ್ತೆ. ಸೊ ಇವನೇನು ಹೊರಡೋಣ ಬನ್ನಿ, ಎಲ್ಲರಿಗೂ ಬಾಯ್ ಮಾಡಿಬಿಟ್ಟು ಬರೋಣ. ಎಲ್ಲ ಬಾಯ್ ಮಾಡಿ ಮಾಡ್ತೀನಿ ಅಂಕಲ್, ಬಾಯ್ ಮಾಡಿ. ಬಾಯ್ 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 ಆಂಟಿ. ಫ್ಯಾಮಿಲಿಯವ್ರ ಜೊತೆ ಸುತ್ತಾಟ ನನಗಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ನಿಮಗೂ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ, ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊತ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಿಮ್ಮ ಪ್ರೀತಿಯ ಪುಟ್ಟೂಸ್ ದುನಿಯಾ. ಬಾಯ್ ಬಾಯ್.